ಇನ್ನು ಪ್ರಚಂಡ ಫೈಂಗಲ್ ಆರ್ಭಟಕ್ಕೆ ತಮಿಳುನಾಡು ತತ್ತರಿಸಿ ಹೋಗಿದೆ. ಪುದುಚೇರಿಯಲ್ಲಿ ಗಲ್ಲಿ ಗಲ್ಲಿಗೂ ಮಳೆ ನೀರು ನುಗ್ಗಿದೆ. 3 ರಿಂದ 4 ಅಡಿಗಳಷ್ಟು ನೀರು ನಿಂತು ಜನಜೀವನ ಅಸ್ತವ್ಯಸ್ತವಾಗಿದೆ. ರಕ್ಷಣಾ ಕಾರ್ಯಕ್ಕಿಳಿದಿದ್ದಾರೆ ಭಾರತೀಯ ಯೋಧರು. ಬೋಟ್ ಮೂಲಕವಾಗಿ ಮಹಿಳೆಯರು ಮಕ್ಕಳ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಮಕ್ಕಳನ್ನ ಬೆನ್ನಿನ ಮೇಲೆ ಹೊತ್ತೊಯ್ತಾ ಇದ್ದಾರೆ ಪೋಷಕರು. ಜಲಾವೃತವಾದ ಮನೆಯಲ್ಲಿ ಸಿಲುಕಿರುವಂತಹ ವೃದ್ಧರ ರಕ್ಷಣೆಯನ್ನ ಮಾಡಲಾಗ್ತಾ ಇದೆ. ಬೋಟ್ಗಳಲ್ಲಿ ವೃದ್ಧರನ್ನ ರಕ್ಷಿಸಿ ಯೋಧರು ಸುರಕ್ಷಿತ ಸ್ಥಳಗಳಿಗೆ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಇದೆಲ್ಲವೂ ಕೂಡ ಫೆಂಗಲ್ ಚಂಡಮಾರುತದ ಎಫೆಕ್ಟ್. ಇಡೀ ಊರಿಗೆ ಊರೇ ಜಲಾವೃತವಾಗಿದೆ. ನೀವು ಗಮನಿಸ್ತಾ ಇದ್ದೀರಾ, ಗಲ್ಲಿ ಗಲ್ಲಿಗೂ ಕೂಡ ಮಳೆ ನೀರು ನುಗ್ಗಿದೆ. ಸುಮಾರು 3 ರಿಂದ 4 ಅಡಿಗಳಷ್ಟು ನೀರು ನಿಂತು ಸಂಪೂರ್ಣ ಜನಜೀವನವೇ ಅಸ್ತವ್ಯಸ್ತವಾಗಿದೆ. ಹಾಗಾಗಿ ಭಾರತೀಯ ಯೋಧರು ರಕ್ಷಣಾ ಕಾರ್ಯಕ್ಕಿಳಿದಿದ್ದಾರೆ. ಬೋಟ್ಗಳ ಸಹಾಯದಿಂದ ಜಲಾವೃತವಾಗಿರುವಂತಹ ಮನೆಗಳಲ್ಲಿ ಸಿಕ್ಕಾಕೊಂಡಿರುವಂತಹ ಮಹಿಳೆಯರು, ಮಕ್ಕಳು, ವೃದ್ಧರು ಅವರುಗಳ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ನೀವು ಈ ದೃಶ್ಯಗಳನ್ನ ಗಮನಿಸಿದ್ರೇನೆ ಗೊತ್ತಾಗುತ್ತೆ. ಅರ್ಧಕ್ಕರ್ಧ ಒಬ್ಬ ವ್ಯಕ್ತಿಯೇ ಮುಳುಗು ಹೋಗ್ತಾನೆ ಅಂತ ಹೇಳಿದ್ರೆ 4 ಅಡಿಗೂ ಹೆಚ್ಚು ನೀರು ಆವರಿಸಿಕೊಂಡ್ಬಿಟ್ಟಿದೆ ರಸ್ತೆಗಳಲ್ಲಿ, ಮನೆಗಳಲ್ಲಿ. ಇನ್ನು ಫೆಂಗಲ್ ಚಂಡಮಾರುತದಿಂದ ಹಲವು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಪ್ರವಾಹಕ್ಕೆ ಮುಳುಗು ಹೋಗಿದೆ ಪುದುಚೇರಿಯ ನಗರ. ರಸ್ತೆಗಳು ಜಲಾವೃತವಾಗಿದೆ. ಹೊರಗೆ ಬರೋದಕ್ಕಾಗದೇನೆ ಜನ ಕಂಗೆಟ್ಟು ಹೋಗಿದ್ದಾರೆ. ಇನ್ನು ಜಲ ದಿಗ್ಬಂಧನದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಯಾವ ರೀತಿಯ ಅವಾಂತರ ಸೃಷ್ಟಿ ಮಾಡಿದೆ ಫೆಂಗಲ್ ಅನ್ನುವಂಥದ್ದು. ನೋಡಿ, ಡ್ರೋನ್ ಕ್ಯಾಮೆರಾದ ದೃಶ್ಯ ಇದು. ಅರ್ಧಕ್ಕರ್ಧ ಮನೆಗಳು ಮುಳುಗಡೆಯಾಗಿದೆ. ರಸ್ತೆಗಳು ಯಾವುದು, ಮನೆ ಯಾವುದು, ಚರಂಡಿ ಯಾವುದು, ಯಾವುದು ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಫೆಂಗಲ್ ಚಂಡಮಾರುತ ಅಬ್ಬರಿಸಿದೆ. ಇವಾಗಲೇ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಸಮುದ್ರ ತೀರಕ್ಕಂತೂ ಯಾರೂ ಹೋಗೋ ಹಾಗೆ ಇಲ್ಲ, ಪ್ರವಾಸಿ ತಾಣಗಳಿಗೆ ಹೋಗೋ ಹಾಗಿಲ್ಲ. ಅದರ ನಡುವೆ ಮನೆಯಲ್ಲಿದ್ದವರ ಪರಿಸ್ಥಿತಿ ಹೇಗಾಗಿದೆ ನೋಡಿ. ಸಂಪೂರ್ಣವಾಗಿ ಮನೆಗಳು ಜಲಾವೃತವಾಗಿದೆ. ಅಂಗಡಿ ಮುಂಗಟ್ಟುಗಳೆಲ್ಲ ಕ್ಲೋಸ್ ಮಾಡಿಕೊಂಡಿದ್ದಾರೆ. ಜನ ಹೊರಗಡೆ ಓಡಾಡೋದಕ್ಕೂ ಸಾಧ್ಯ ಇಲ್ಲ. ಜನಜೀವನವೇ ಅಸ್ತವ್ಯಸ್ತವಾಗಿದೆ. ಕೇವಲ ಒಂದು ದಿನದಲ್ಲಿ 4 ಜನರನ್ನ ಬಲಿ ಪಡೆದುಕೊಂಡಿದೆ. ಅಂತ ಆರ್ಭಟಗಟ್ಟಿದೆ ಫೆಂಗಲ್ ಚಂಡಮಾರುತ. ಕೋಲಾಹಲವನ್ನೇ ಎಬ್ಬಿಸಿಬಿಟ್ಟಿದೆ. ನೋಡಿ, ಇದು ನೀವು ಗಮನಿಸ್ತಾ ಇರೋದು ಪುದುಚೇರಿಯ ದೃಶ್ಯಗಳು. ಅಕ್ಕಪಕ್ಕದ ಸ್ಥಳಗಳಿಗೂ ಕೂಡ ಇದರ ಎಫೆಕ್ಟ್ ತಟ್ಟಿದೆ. ಅಲ್ಲೂ ಕೂಡ ಜನಜೀವನದ ವ್ಯವಸ್ಥೆ ಹೀಗೆ ಆಗಿದೆ ನೋಡಿ. ಮಕ್ಕಳನ್ನ ಬೆನ್ನ ಮೇಲೆ ಇರಿಸ್ಕೊಂಡು ಬೇರೊಂದು ಕಡೆಗೆ ಶಿಫ್ಟ್ ಆಗ್ತಾ ಇದ್ದಾರೆ ಅಲ್ಲಿಯ ಸ್ಥಳೀಯ ಜನರು. ಅಷ್ಟರ ಮಟ್ಟಿಗೆ ಅಸ್ತವ್ಯಸ್ತವಾಗಿ ಹೋಗಿದೆ ಜನಜೀವನ. ಮೀನುಗಾರರಿಗೇನು ಅಲರ್ಟ್ ಮಾಡಿದ್ದಾರೆ. ಕರಾವಳಿ ತೀರ ಪ್ರದೇಶ ಆಗಿರೋದ್ರಿಂದ ಮೀನುಗಾರಿಕೆಗೆ ಇಳಿಬಾರ್ದು ಅಂತ. ಆದರೆ ಈ ನಗರ ಪ್ರದೇಶಗಳ ಪರಿಸ್ಥಿತಿಯನ್ನೇ ನೀವು ಗಮನಿಸಿದ್ರೆ ಯಾವ ರೀತಿಯಾಗಿ ಆಗಿದೆ ಅಂತ ನೋಡ್ಬೋದು ನೀವು. ಅಲ್ಲಿ ಹಿಂದ್ಗಡೆ ಇರುವಂತಹ ಕಾರ್ನ ದೃಶ್ಯಗಳನ್ನ ನೋಡಿ. ಕಾರ್ ಕೂಡ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಇವಾಗ ಅವರು ಹೋಗ್ತಾ ಇರುವಂತಹ ದೃಶ್ಯ ಅದು ರೋಡ್ನದ್ದು. ಬಟ್ ಗೊತ್ತಾಗ್ತಾ ಇಲ್ಲ ರೋಡ್ ಯಾವುದು. ನದಿಗಳ ರೀತಿಯಾಗಿದೆ. ರಸ್ತೆಗಳೆಲ್ಲ ನದಿ ರೀತಿಯಾಗಿ ಕಾಣಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ಕೇವಲ ಒಂದು ರಾತ್ರಿ ಅರ್ಧ ಹಗಲಿನಲ್ಲಿ ಇಷ್ಟರ ಮಟ್ಟಿಗೆ ಫೆಂಗಲ್ ಸೈಕ್ಲೋನ್ ಅಬ್ಬರಿಸಿ ಬಿಟ್ಟಿದೆ.